ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡುಗೆಯರು ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಕಾದಂಬರಿಯ 57ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ. ಕೋಮಲ ಇವತ್ತು ಮನಸ್ಸಿಗೆ ಒಂದು ಸಣ್ಣ ನೆಮ್ಮದಿ. ಮೊದಲ ರಾತ್ರಿಗೆಂದು ಸಿದ್ಧವಾಗಿದ್ದ ಕೋಣೆಗೆ ಬಂದ ಸಿದ್ದು ಕೋಮಲಳ ಬಳಿ ಹೇಳಿದ್ದ. ನನಗೂ ಕೂಡ ಎಂದಳು ಕೋಮಲ ನಾಚುತ್ತಾ. ಹೌದಾ, ಯಾಕೆ ಅಂತ ಕೇಳ್ಬೋದಾ? ಅಚ್ಚರಿಯಿಂದ ಕೇಳಿದ ಸಿದ್ದು. ನಾನು ಎಷ್ಟು ವರ್ಷಗಳಿಂದ ನಿಮ್ಮನ್ನು ಪ್ರೀತಿಸ್ತಾ ಇದ್ದೆ ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಕನಸು ಕೈಗೂಡಿದ ದಿನ ಇದು. ಇಡೀ ಜಗತ್ತನ್ನೇ ಗೆದ್ದ ಸಂಭ್ರಮ ಇದೆ ನನಗೆ ಇನ್ನು ಯಾವತ್ತೂ ಸಿಗಲಾರದ ನಕ್ಷತ್ರ ನೀವು ಅಂದ್ಕೊಂಡಿದ್ದ ಗಳಿಗೆಯಲ್ಲಿ ನೀವು ಅನಿರೀಕ್ಷಿತವಾಗಿ ನನ್ನವರಾಗಿಬಿಟ್ರಿ. ಇವತ್ತಿಗೂ ಕೂಡ ಇದು ನಿಜಾನೋ ಕನಸೋ ಅನ್ನಿಸ್ತಾ ಇದೆ ಎಂದಳು. ಕೋಮಲಳ ಕೈ ಮೇಲೆ ತನ್ನ ಕೈ ಇಟ್ಟ ಸಿದ್ದು, ಕನಸಲ್ಲ ಕೊಂಡ, ನಿನ್ನ ಪ್ರೀತಿ ಇನ್ನು ಯಾವತ್ತಿದ್ರೂ ನಿನ್ನದೇ ಎಂದು ಅವಳನ್ನು ಅಪ್ಪಿದ. ಕೆಲ ಕ್ಷಣ ಸಿದ್ದುವಿನ ತೋಳಲ್ಲಿ ಇದ್ದ ಕೋಮಲ, ನಿಮಗೂ ಇದರಿಂದ ನೆಮ್ಮದಿ ಅಂತ ಹೇಳಿದ್ರಲ್ಲ, ಅದೇ ಖುಷಿ ನನಗೆ ಎಂದಳು. ನಾನು ಆವಾಗಲೇ ಹೇಳಿದ್ದು ನಮ್ಮ ಮದುವೆ ಬಗ್ಗೆ ಅಲ್ಲ, ಅದಿತಿಯವ್ರ ಬಗ್ಗೆ ಎಂದ ಸಿದ್ದು. ಸಿದ್ದುವಿನ ಮಾತುಗಳು ಕೋಮಲಾಳಿಗೆ ಹಿಡಿಸಲಿಲ್ಲ. ಸಿದ್ದುವಿನ ಬಾಹುಬಂಧನದಿಂದ ಹೊರಬಂದಳು. ಅದಿತಿಯವ್ರ ಬಗ್ಗೆ ಈ ಹೊತ್ತಲ್ಲಿ ಮಾತು ಬೇಕಾ? ಕೋಮಲಾಳ ನುಡಿಯಲ್ಲಿ ಸ್ವಲ್ಪ ಅಸಮಾಧಾನ ಕಾಣಿಸಿತು. ಅವಳ ಅಸಮಾಧಾನ ಕಂಡು ಸಿದ್ದುವಿನ ತೊಡೆಯಲ್ಲಿ ನಗೆ ಅರಳಿತು. ಕೋಮಲ, ಯು ಆರ್ ಜಲಸ್ ಎಂದ ನಸುನಗುತ್ತಾ. ಜಲಸ್ ಅಂತ ಅಲ್ಲ, ಆದರೂ ಎಂದವಳ ಮೂಗನ್ನು ಹಗುರಾಗಿ ಹಿಂಡಿ. ಕೋಮಲ, ನನಗೆ ಸ್ನೇಹಿತರು ತುಂಬ ಕಡಿಮೆ. ಇರೋನು ಒಬ್ಬನೇ ಸ್ನೇಹಿತ ಆದಿ. ಇನ್ನು ಮುಂದೆ ನಾನು ನಿನ್ನನ್ನು ಒಬ್ಬ ಒಳ್ಳೆ ಆತ್ಮೀಯ ಗೆಳತಿಯನ್ನಾಗಿ ಕೂಡ ನೋಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಂಡತಿ ಕೋಮಲಳ ಹತ್ರ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋ ವಿಷಯಗಳನ್ನು ಕೂಡ ನನ್ನ ಗೆಳತಿ ಕೋಮಲಳ ಬಳಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀನು ನನ್ನ ಗೆಳತಿ ಆಗ್ತೀಯಾ ಎಂದು ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ನಾನು ತುಂಬ ಅದೃಷ್ಟವಂತೆ. ಖಂಡಿತ ನಾನು ನಿಮಗೆ ಒಳ್ಳೆಯ ಸ್ನೇಹಿತೆ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಎಂದಳು ಕೋಮಲ ಸಂತೋಷದಿಂದ. ನೋಡು, ಈಗ ನನ್ನ ಸ್ನೇಹಿತೆ ಕೋಮಲನ ಜೊತೆ ಮಾತಾಡಬೇಕು ಅಂತ ಅನಿಸಿದೆ ನನಗೆ. ಮಾತಾಡಲಾ ಎಂದು ಕೇಳಿದೆ ನಸುನಗುತ್ತಾ. ಮಾತಾಡಿ, ಎಷ್ಟು ಹೊತ್ತು ಬೇಕಾದರೂ ಮಾತಾಡಿ ಎಂದಳು ಕೋಮಲ ನಗುತ್ತಾ. ಹೂವಿನ ಅಲಂಕಾರ ಮಾಡಿದ್ದ ಮಂಚದಿಂದ ಇಳಿದು ನೆಲದ ಮೇಲೆ ಕುಳಿತುಕೊಂಡ ಸಿದ್ದು. ಕೋಮಲ ಕೂಡ ಅವನ ಪಕ್ಕದಲ್ಲೇ ಕುಳಿತುಕೊಂಡಳು. ಇವತ್ತು ಅದಿತಿಯವರನ್ನು ಕರ್ಕೊಂಡು ಬಂದಿದ್ದ. ಮೊದಲು ನಾನು ಅವರನ್ನು ಭೇಟಿ ಮಾಡೋದಕ್ಕೆ ತುಂಬ ಹಿಂಜರಿದೆ, ಆದರೆ ಒತ್ತಾಯದಿಂದ ಅವರನ್ನು ಭೇಟಿ ಮಾಡಿಸ್ದ. ನಿಟ್ಟುಸಿರು ಬಿಟ್ಟ ಸಿದ್ದು. ಅವನ ಕೈ ಮೇಲೆ ತನ್ನ ಕೈ ಇಟ್ಟು ತನ್ನ ಬೆಂಬಲ ಸೂಚಿಸಿದಳು ಕೋಮಲ. ಈಗ ಅನ್ನಿಸ್ತಾ ಇದೆ ಅವರನ್ನು ಭೇಟಿ ಮಾಡಿದ್ದು ಒಳ್ಳೆಯದಾಯಿತು ಅಂತ. ನಾನು ಅವ್ರ ಕ್ಷಮೆ ಕೇಳಿದ್ದು ಮನಸ್ಸಿಗೆ ಎಷ್ಟೋ ಹಗುರ ಅನ್ನಿಸ್ತು. ಅವರು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳದೇ ಇದ್ದರೂ ಕ್ಷಮಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅಷ್ಟಾದರೂ ಹೇಳಿದಾರಲ್ಲ ಎಂದ ಸಣ್ಣ ನಿಟ್ಟುಸಿರು ಬಿಟ್ಟು. ಸ್ವಲ್ಪ ಹೊತ್ತು ಮೌನವೇ ಹರಡಿತ್ತು ಇಬ್ಬರ ನಡುವೆ. ಕೋಮಲ, ಯಾಕೆ ಸುಮ್ಮನಾಗ್ಬಿಟ್ಟೆ? ಏನಾದರೂ ಮಾತಾಡು. ನಾನೀಗ ನಿಮ್ಮ ಸ್ನೇಹಿತೆ ಮತ್ತು ಹೆಂಡತಿ ಎರಡೂ ಆಗಿ ಒಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೊಳ್ಬೇಡಿ ಎಂದಳು ಕೋಮಲ ಗಂಭೀರವಾಗಿ. ಹೇಳು ಕೋಮಲ, ನೀನೇನೇ ಹೇಳಿದ್ರೂ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ ಮಾತು ನೀಡಿದ ಸಿದ್ದು. ಇಷ್ಟು ದಿನ ನೀವು ಅದಿತಿಗೆ ಮಾಡಿದ್ದ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿದ್ದು ಸಾಕು. ಇನ್ಮೇಲೆ ಅವಳನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳೋದು ಕೂಡ ಮಹಾಪಾಪ ಅನ್ನೋ ಭಾವನೆ ನಿಮ್ಮಲ್ಲಿರಲಿ. ತಪ್ಪು ನಡೆದಿದೆ, ಆ ತಪ್ಪಿನಿಂದ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿದೆ. ಅದಿತಿ ಒಳ್ಳೆ ಜೋಡಿ. ನಿಮ್ಮ ಪಾಲಿಗೆ ಸಿಕ್ಕಿರೋ ಪ್ರೀತಿನ ನೀವು ಜೋಪಾನ ಮಾಡ್ಕೊಳ್ಳಿ. ಮತ್ತು ಇದೇ ವಿಷಯದ ಬಗ್ಗೆ ಕೊರಗ್ತಾ ಕೂತ್ಕೊಳ್ಬೇಡಿ. ಸಿದ್ದು ಅವಳ ಮಾತನ್ನು ಸುಮ್ಮನೆ ಕೇಳುತ್ತಾ ಕುಳಿತ. ನಾನು ತಪ್ಪು ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ತಾನೇ? ಪಶ್ಚಾತ್ತಾಪ ಪಟ್ಟಿದ್ದೀರಾ. ಇನ್ನೂ ಅದರ ಬಗ್ಗೆ ಯೋಚನೆ ಸಾಕು. ಇನ್ಮೇಲೆ ಇನ್ಯಾವತ್ತೂ ಆ ರೀತಿ ತಪ್ಪು ಮಾಡಲ್ಲ ಅಂತ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ ಎಂದಳು ಕೋಮಲ. ಸಿದ್ದು ಅವಳ ಮುಖ ನೋಡಿ ಮಗುಳನಾಗೆ ಬೀರಿದ. ತನ್ನ ತೋಳುಗಳೆರಡನ್ನು ಚಾಚಿ ಅವಳನ್ನು ತನ್ನ ಬಾಳಿಗೆ ಸ್ವಾಗತಿಸಿದ. ಎರಡು ಹೃದಯಗಳ ನಡುವೆ ಸ್ನೇಹದ ಸೇತುವೆ ಬೆಸೆದು
ಪ್ರೀತಿಗೆ ಮುನ್ನುಡಿ ಹಾಡಿತ್ತು. ಹೊಸ ಜೋಡಿಯ ಹೊಸ ಬದುಕು ಪ್ರಾರಂಭವಾಗಿತ್ತು. ಅಮ್ಮ, ನನ್ನ ಲಗೇಜು ಆಲ್ಮೋಸ್ಟ್ ಪ್ಯಾಕ್ ಆಗಿದೆ, ಆದ್ಯ ಹೇಳಿದಾಗ ಶ್ರೀಕಾಂತ್ ಮುಗುಳು ನಗುತ್ತಾ ಮಗಳ ಕಡೆ ನೋಡಿದರು. ಅಬ್ಬಾ, ಅಂತೂ ಬರೋ ಮನ್ಸು ಮಾಡಿದ್ಯಾ? ನಾನು ಕೂಡ ನನ್ನ ಲಗೇಜ್ ಪ್ಯಾಕ್ ಮಾಡ್ಕೊಳ್ಬೇಕು, ಖುಷಿಯಿಂದ ಹೇಳಿದರು ವಾರಿಜ. ಅಕ್ಕನ ಹತ್ರ ಮಾತಾಡ್ದಿಯಮ್ಮ? ಅಕ್ಕನಿಂದ ಕೇಳಿದರು ಶ್ರೀಕಾಂತ್. ಅಪ್ಪನ ಹೆಗಲ ಮೇಲೆ ತನ್ನ ತಲೆ ಇಟ್ಟು, ಪಾ, ಅಕ್ಕನ ಜೊತೆ ನೆನ್ನೆ ಮಾತಾಡಿದೆ, ಭಾವನ ಜೊತೆ ಕೂಡ ಮಾತಾಡಿದೆ. ಆದಿಯನ್ನು ಭಾವ ಎಂದು ಕರೆದದ್ದು ಕೇಳಿ ಶ್ರೀಕಾಂತ್ ಅವರ ಮನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತು. ಆದ್ಯ, ಈ ಬರೀ ಚೂಡಿದಾರು, ಪ್ಯಾಂಟು, ಟಾಪು ಅಂಥದ್ದೆಲ್ಲ ಇಟ್ಕೋಬೇಡ ಕಣೆ, ಒಂದೆರಡು ಸೀರೆಗಳನ್ನು ಕೂಡ ಇಟ್ಕೋ, ವಾರಿಜ ಮಗಳಿಗೆ ಹೇಳಿದರು. ಹೂನಮ್ಮ, ಇಟ್ಕೊಂಡಿದ್ದೀನಿ, ತನ್ನ ಬ್ಯಾಗ್ ತೋರಿಸುತ್ತಾ ಹೇಳಿದಳು ಆದ್ಯ. ಅದಿತಿ ಇದ್ದಿದ್ದರೆ ನನ್ನ ಬ್ಯಾಗೆಲ್ಲ ಅವಳೇ ಪ್ಯಾಕ್ ಮಾಡ್ತಾ ಇದ್ಲು. ಈಗ ನೋಡು, ಎಲ್ಲ ನಾನೇ ಮಾಡ್ಕೊಳ್ಬೇಕು. ಸೀರೆ ಸಿಕ್ಕರೆ ಬ್ಲೌಸ್ ಸಿಕ್ತಿಲ್ಲ, ಬ್ಲೌಸ್ ಸಿಕ್ಕರೆ ಸೀರೆ ಸಿಕ್ತಿಲ್ಲ ಎಂದು ಗೊಣಗಾಡುತ್ತಿದ್ದ ಅಮ್ಮನನ್ನು ಕಂಡು ನಗುತ್ತಾ ಆದ್ಯ ಅದಿತಿಗೆ ವಿಡಿಯೋ ಕಾಲ್ ಮಾಡಿದಳು. ಅಕ್ಕ, ನೋಡಿಲಿ, ಅಮ್ಮ ನೀನಿಲ್ಲದೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಿದ್ದಾಳೆ, ಒಂದು ಸ್ವಲ್ಪ ಹೆಲ್ಪ್ ಮಾಡೆ ಎಂದಳು ಆದ್ಯ. ಅದಿತಿ ನಗುತ್ತಾ, ಅಮ್ಮ ಯಾವ್ಯಾವ ಸೀರೆ ಇಟ್ಕೊಂಡಿದೆಯಾ ತೋರಿಸು ಎಂದು ಕೇಳಿ, ಅಯ್ಯೋ ಆ ಹಳದಿ ಸೀರೆ ಬೇಡಮ್ಮ, ನೀಲಿ ಸೀರೆ ಇಟ್ಕೋ, ಆ ಸೀರೆ ಜೊತೆಗೆ ನನ್ನ ಮದುವೆಯಲ್ಲಿ ತೊಗೊಂಡಿರೋ ಜ್ಯುವೆಲ್ಸ್ ಇಟ್ಕೋ, ಅದಿತಿ ಫೋನಿನಲ್ಲೇ ಹೇಳ್ತಾ ಇದ್ದರೆ ವಾರಿಜ ಇಲ್ಲಿ ಎಲ್ಲ ಜೋಡಿಸಿಟ್ಟುಕೊಳ್ಳತೊಡಗಿದರು. ಅಕ್ಕ, ನನಗೂ ಪ್ಯಾಕಿಂಗಿಗೆ ಹೆಲ್ಪ್ ಮಾಡೆ, ನಾನು ಆಲ್ಮೋಸ್ಟ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಆದರೂ ಏನೇನು ಬೇಕು ಅಂತ ಒಂದ್ಸರಿ ನೋಡಿಬಿಡು. ಅಕ್ಕ ತಂಗಿಯ ಮಾತು ಮುಂದುವರಿಯುತ್ತಲೇ ಇತ್ತು. ಇಬ್ಬರ ನಡುವಿನ ಬಾಂಧವ್ಯ ಸರಿ ಹೋಗಿದ್ದು ಕಂಡು ಶ್ರೀಕಾಂತ್ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅವರನ್ನು ಮರೆಯೋ ಶಕ್ತಿ ಕೊಡು ದೇವ್ರೇ. ಎದುರಿಗಿದ್ದ ಆಂಜನೇಯನ ವಿಗ್ರಹಕ್ಕೆ ಭಕ್ತಿಯಿಂದ ಬಾಗಿ ಕಣ್ಮುಚ್ಚಿ ಬೇಡಿಕೊಂಡಳು ಆದ್ಯ. ಆದ್ಯ, ಏನೇ ಇದು, ನೀನು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ಯಾ? ನೀನು ನಮ್ಮೆಲ್ಲರ ಹಾಗೆ ಎಕ್ಸಾಮ್ ಟೈಮ್ ಭಕ್ತೆ ಕೂಡ ಅಲ್ಲ ಅಂಥೋಳು ಇಷ್ಟೊಂದು ಭಕ್ತಿಯಿಂದ ಕಣ್ಮುಚ್ಚಿ ದೇವ್ರನ್ನ ಬೇಡ್ತಾ ಇದೆಯಾ ಅಂದರೆ ಇದು ಪಕ್ಕಾ ಲವ್ ಸಮಾಚಾರನೇ. ಜೊತೆಯಲ್ಲಿದ್ದ ಗೆಳತಿ ಕಾಲೆಳೆದಾಗ, ಹ್ಞೂ ಕಣೆ, ಇಂಡಿಯಾದಲ್ಲಂತೂ ಯಾರು ನನ್ನ ಲೆವೆಲ್ಗೆ ಮ್ಯಾಚ್ ಆಗೋ ಹುಡುಗ ಸಿಗಲಿಲ್ಲ, ಕೆನಡಾದಲ್ಲಾದರೂ ಸಿಗೋ ಹಾಗೆ ಮಾಡಪ್ಪ ದೇವ್ರೇ ಅಂತ ಬೇಡ್ಕೋತಾ ಇದ್ದೆ ಎಂದಳು ತನ್ನ ಎಂದಿನ ಶೈಲಿಯಲ್ಲಿ. ಹಾಗಾದರೆ ರಾಂಗ್ ಅಡ್ರೆಸ್ಸಿಗೆ ಬಂದಿದೆಯಾ ಕಣೆ. ಜೋಡಿ ಮಾಡು ಅಂತ ಕೇಳಬೇಕಾದ್ರೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು. ಆಂಜನೇಯ ಬ್ರಹ್ಮಚಾರಿ ಕಣೆ, ಈ ದೇವರು ಜೋಡಿ ಹುಡುಕೊಡಲ್ಲ ಎಂದಳು ಒಬ್ಬಳು. ಏನಿಲ್ಲ, ಸಂಗಾತಿ ಹುಡುಕೋದಕ್ಕೆ ಆಂಜನೇಯನೇ ಬೆಸ್ಟು. ಅವನು ತಾನೇ ರಾಮಂಗೆ ಸೀತೆನ ಹುಡುಕೊಟ್ಟಿದ್ದು. ಹನುಮಂತನ ಪರ ವಕಾಲತ್ತು ವಹಿಸಿದಳು ಇನ್ನೊಬ್ಬಳು. ಅಯ್ಯೋ ಮಂಕೆ, ಈ ಮಂಕಿ ಗಾಡು ಹುಡುಕೊಟ್ಟಿದ್ದು ಕಳೆದು ಹೋಗಿದ್ದ ಹೆಂಡ್ತಿನ, ಹೊಸದಾಗಿ ಜೋಡಿನಲ್ಲ. ಹೊಸದಾಗಿ ಜೋಡಿ ಹುಡುಕೋಕ್ಕೆ ಕೃಷ್ಣನೇ ಬೆಸ್ಟು ಎಂದಳು ಮೊದಲಿನವಳು. ಸ್ಟಾಪ್ 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 ಸ್ಟಾಪ್, ನಾನಿಲ್ಲಿಗೆ ಬಂದಿದ್ದು ಜೋಡಿ ಹುಡುಕೋಕ್ಕೂ ಅಲ್ಲ, ಕಳೆದು ಹೋಗಿರೋ ಸಂಗಾತಿನ ಹುಡ್ಕೊಡಪ್ಪ ಅಂತ ಕೇಳೋದಕ್ಕೂ ಅಲ್ಲ. ಇವತ್ತು ಇಲ್ಲಿ ಸ್ಪೆಷಲ್ ಪೊಂಗಲ್ ಪ್ರಸಾದ ಮಾಡಿಸಿದ್ದಾರೆ ಅಂತ ಗೊತ್ತಾಯಿತು. ಇಲ್ಲೆಲ್ಲ ಇದು ಅಪರೂಪ ಅಲ್ವಾ, ಅದಕ್ಕೆ ಬಂದಿದ್ದು ಎಂದಳು ಅಲ್ಲಿ ಹಂಚುತ್ತಿದ್ದ ಪ್ರಸಾದದ ಕಡೆ ಕೈ ತೋರಿಸುತ್ತಾ. ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದ ಪ್ರಸಾದ ಯಾರಿಗುಂಟು ಯಾರಿಗಿಲ್ಲ ಎಂದು ಗದ್ದಲ ಮಾಡುತ್ತಾ ಎಲ್ಲರೂ ಪ್ರಸಾದ ಕೊಡುವ ಕಡೆ ಸಾಗಿದರು. ಅನು ಮದುವೆಗೆ ವಾರಿಜ ಬರ್ತಾಳಂತೆ, ವಾರುಣಿ ವಾಗೀಶನ ಬಳಿ ಖುಷಿಯಿಂದ ಹೇಳಿದಳು. ನಮ್ಮ ಸುರಭಿ ಮದುವೆ ಭಾರಿ ಒಳ್ಳೆ ಮುಹೂರ್ತದಲ್ಲಾಗಿದೆ ನೋಡು. ಮೊದಲು ಸುರಭಿ ಮದುವೆಗೆ ಅಂತ ಬಂದಳು, ಆಮೇಲೆ ಅವಳ ಮಗಳು ಮದುವೆನೇ ಇಲ್ಲಿ ಮಾಡಿದ್ಲು, ಈಗ ಅನು ಮದುವೆಗೆ. ಒಟ್ಟಿನಲ್ಲಿ ನಮ್ಮ ವರು ಬರ್ತಾಳೆ ಅಂದರೆ ಅಲ್ಲಿ ನನ್ನ ಮದುವೆ ಗ್ಯಾರಂಟಿ ಎಂದ ವಾಗೀಶನ ಮಾತು ಕೇಳಿದ ನೇಹ ವಾರುಣಿಯ ಬಳಿ ಓಡಿ, ಅಮ್ಮ, ನೆಕ್ಸ್ಟು ದೊಡ್ಡಮ್ಮ ಇಲ್ಲಿಗೆ ಬರಲಿ ಅಂತ ನನ್ನ ಮದುವೆ ಮಾಡಿಸ್ಬಿಡಲ್ಲ ತಾನೇ ನೀನು ಎಂದಳು. ಏನೇ ನೇಹ, ನೆಕ್ಸ್ಟು ನಾನು ಮದುವೆಗಿರೋದು ಅಂತ ನೆನಪು ಮಾಡ್ತಾ ಇದೆಯೋ ಹೆಂಗೆ ಕಾಲೆಳೆದ ವಾಗೀಶ. ನೀವು ಹೇಗಾದರೂ ತಿಳ್ಕೊಳ್ಳಿ ಮಾವ, ನಾಚಿಕೆ ನಟಿಸುತ್ತಾ ಹೇಳಿದಳು ನೇಹ. ಅಬ್ಬಾ, ಈ ಚಿನ್ಕುರುಳಿ ಮಂಜಣ್ಣನ ಮಗಳೇ ಸೈ ಮಾತಲ್ಲಿ ಎಂದುವ ಮಾತು ಎಲ್ಲರನ್ನು ನಗೆಗಡಲಲ್ಲಿ ಮುಳುಗಿಸಿತು. ಮಂಜಣ್ಣ ಚಿಕ್ಕಪ್ಪ, ಎಷ್ಟೊಂದು ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ. ಊರಿನಿಂದ ಬಂದ ಕಾಲ್ ಎತ್ತಿ ಖುಷಿಯಿಂದ ಮಾತನಾಡಿದಳು ಆದ್ಯ. ಹೇಗಿದೆಯಾ ಆದ್ಯ ಪುಟ್ಟಿ, ದನಿಯಲ್ಲಿ ಅಕ್ಕರೆ ತುಂಬಿ ಕೇಳಿದರು ಮಂಜಣ್ಣ. ಸೂಪರ್ ಆಗಿದ್ದೀನಿ ಚಿಕ್ಕಪ್ಪ, ನೀವು ಹೇಗಿದ್ದೀರಾ? ನಾನು ಆರಾಮು. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಮರಿ.
ಮಂಜಣ್ಣನ ದನಿಯಲ್ಲಿ ವಿನಂತಿ ಇತ್ತು. ಹೇಳಿ ಚಿಕ್ಕಪ್ಪ, ಏನು ವಿಷಯ? ಗಂಭೀರವಾಗಿ ಕೇಳಿದಳು ಆದ್ಯ. ಮಂಜಣ್ಣನ ಹೇಳಿದ ಮಾತು ಕೇಳಿ ಆದ್ಯಾಳ ಮುಖದ ಮೇಲಿನ ನಗು ಮಾಸಿತ್ತು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಚಿಕ್ಕಪ್ಪ, ಅನು ಮದುವೆಗೋಸ್ಕರ. ಅಲ್ಲಿಗೆ ಬಂದಾಗ ಇದರ ಬಗ್ಗೆ ಮಾತಾಡ್ತೀನಿ ಎಂದಳು ಗಂಭೀರವಾಗಿ. ಮಂಜಣ್ಣ ಯಾವ ವಿಷಯದ ಬಗ್ಗೆ ಮಾತಾಡಿರ್ಬೋದು? ಗೆಸ್ ಮಾಡಿ ನೋಡೋಣ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.